ಮುಸಲ್ಮಾನರು ಅಂದ್ರೆ ನಾವು ಕಾಂಗ್ರೆಸ್ಗೆ ಹುಟ್ಟಿದೇವಪ್ಪ ಅನ್ನೋಂಗ ನಮ್ಮ ಇಸ್ಲಾಂ ಸಮಾಜದ ಎಲ್ಲ ಮುಸಲ್ಮಾನ್ ಬಂದು ಅವ್ರು ಹೇಳ್ತಾರೆ. ಮೋದಿ ಅವ್ರು ಬಂದು 13 ವರ್ಷ ಆಗಕ್ಕೆ ಬಂತು, ಇಲ್ಲಿವರೆಗೆ ನಿಮ್ಗೆ ಯಾರು ಮುಸಲ್ಮಾನರನ್ನ ಹೊಡೆದಿಲ್ಲ. ಯಾರು ಬಿಟ್ಟು ದೇಶ ಬಿಟ್ಟು ಯಾವುದೋ ಕೋಮುವಾದಿ ಹಿಂದುತ್ವವಾದಿ ಹಾಗಾಗಿ ಇಲ್ಲ ಸಲ್ಲದ ಬೇರೆ ಬೇರೆ ಅಪಪ್ರಚಾರಗಳು ಮಾಡಿ ನಮ್ಮನ್ನ ಭಯಭೀತವನ್ನು ಮಾಡಿದಂತ ಕಾಂಗ್ರೆಸ್. ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಬಹಳ ದೊಡ್ಡ ಜಾಗೃತಿ ಆಗಿದ್ದಾರೆ, ಅಲ್ಲಿ ಕೂಡ ಬಿಜೆಪಿ ಬೆಂಬಲಿಸ್ತಾ ಇದ್ದಾರೆ. ಆಸಾಂದಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಈಗ ಇವತ್ತಿನ ಯೋಗಿ ಆದಿತ್ಯನಾಥ್ UPಯಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ 413 ಸೀಟು ಬಿಜೆಪಿಯಿಂದ ಮುಸಲ್ಮಾನರು ಆರಿಸಿ ಬಂದಾರೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆಯಲ್ಲಿರುವಂಥದ್ದು. ಬಾಗಲಕೋಟೆಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ನಬಿ ನದಾಫ್ ಅನಗ್ವಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನಂತಂತಂದರೆ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನಿವಾರ್ಯನ ಅಥವಾ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಅನಿವಾರ್ಯನ ಅನ್ನುವಂತಹ ಚರ್ಚೆ ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ಮೊನ್ನೆ ನಡೆದಂತಹ ಬೈ ಇಲೆಕ್ಷನ್ನಲ್ಲಿ ಅನೇಕ ಮುಸ್ಲಿಂ ನಾಯಕರನ್ನು ಹೊರಹಾಕುವಂತಹ ಕೆಲಸ ನಡೆದಿದೆ. ಹೀಗಾಗಿ ಅನೇಕ ಮುಸ್ಲಿಂ ಸಮುದಾಯ ಎಲ್ಲೋ ಒಂದು ಕಡೆ BJP ಹತ್ತ ಅರಿಸ್ತಾ ಹೋಗ್ತಾ ಇದೆ. ಸೊ BJP ಸೈದ್ಧಾಂತಿಕವಾಗಿ ಬೇರೆ ಬೇರೆ ಇದ್ರೂ ಸಹ ಎಲ್ಲೋ ಒಂದು ಕಡೆ ಮುಸ್ಲಿಮರನ್ನು ಒಪ್ಪಿಕೊಳ್ಳುವಂತಹ ಒಂದಿಷ್ಟು ಮಾತುಗಳಿಗೆ BJPಯಲ್ಲಿ ಕೇಳಿ ಬಂದಿದೆ. ಹಾಗೆ ಅನೇಕ ಮುಸ್ಲಿಮರು BJPಯನ್ನು ಒಪ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್ ಈ ಬಗ್ಗೆ ಅನ್ನುವಂಥ? ನೀವು ಹೇಳೋದು ಸರಿ ಇದೆ. ಸುಮಾರು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ 80 ವರ್ಷ ಆಯಿತು. ಹತ್ತತ್ರ AI ಹೂಮ್ ಅಥವಾ 1885ರಲ್ಲಿ ಸ್ಥಾಪನೆ ಆದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೆ ಆ್ಯಸ್ ಆ್ಯಂಡ್ ಟುಡೇ ಸುಮಾರು 141 ವರ್ಷ ಆಯ್ತು. ಮುಸಲ್ಮಾನರಂದ್ರೆ ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು ನಾವು ಮುಸಲ್ಮಾನರಂದ್ರೆ ನಾವು ಕಾಂಗ್ರೆಸ್ಗೆ ಹುಟ್ಟಿದೇವಪ್ಪ ಅನ್ನೋಂಗ ನಮ್ಮ ಇಸ್ಲಾಂ ಸಮಾಜದ ಎಲ್ಲ ಮುಸಲ್ಮಾನ್ ಬಂದು ಅವ್ರು ಹೇಳ್ತಾರೆ. ಇದು ತಪ್ಪು, ಇದು ದುರಂತ. ಸ್ವಾತಂತ್ರ್ಯ ಬಂದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮುಕ್ತವಾದಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮ್ಗೆ ನಮ್ಮದೇ ಆದಂಥ ಹಕ್ಕಿದೆ. ಎಲ್ಲ ಪಕ್ಷದಲ್ಲಿ ನಮ್ಮ ಮುಸಲ್ಮಾನರು ಇರಬೇಕು. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ್ ವಿರೋಧಿ ಅಲ್ಲ, ಕೋಮುವಾದಿ ಹಿಂದುತ್ವ ಪಾರ್ಟಿ ಅಲ್ಲ. ಎಲ್ಲರನ್ನು ಗೌರವಿಸುವಂಥ ಭಾರತೀಯ ಜನತಾ ಪಾರ್ಟಿಗೆ ನಾನು ಮುಖ್ಯವಾಗಿ ನಮ್ಮ ಮುಸಲ್ಮಾನ ಬಂಧುಗಳಿಗೆ ನಾನು ಓಪನ್ ಆಗಿ ಚಾಲೆಂಜ್ ಹೇಳ್ತೇನೆ. ನೀವು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬನ್ನಿ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನು? ಭಾರತೀಯ ಜನತಾ ಪಾರ್ಟಿ 1952ರಿಂದ ಇಲ್ಲಿವರೆಗೆ ಏನು ಮಾಡಿದೆ, 1980ರಿಂದ ಇಲ್ಲಿವರೆಗೆ ಹತ್ತತ್ರ 40 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತಾ ಇದೆ ದೇಶದಲ್ಲಿ ಅಂತೇಳಿ ಇವತ್ತು ಮುಸಲ್ಮಾನರು ಒನ್ ಸೈಡ್ ಆಗಬಾರ್ದು. ಇವತ್ತಿನ ರಾಜ್ಯದಲ್ಲಿ ನಡೆಯುವಂಥ ಬೆಳವಣಿಗೆ 40-45 ವರ್ಷ ದುಡಿದಂಥ ಸೀನಿಯರ್ ಅವರು ನಮ್ಮ ಮುಸಲ್ಮಾನರದೇ ಕಾಂಗ್ರೆಸ್ ನಾಯಕರು. ಒಬ್ಬರು ಬೆಂಗಳೂರಿನ ನಸೀರ್ ಅಹ್ಮದ್ ಏನಿದ್ದಾರೆ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಸೆಕ್ರೆಟರಿ ಅಂತ ಏನು ನಾವು ರಾಜಕೀಯ ಕಾರ್ಯದರ್ಶಿ ಅಂತ ಹೇಳ್ತೀವಿ, ಅವರು ಸೀನಿಯರು ಭಾಳ ದುಡ್ದಾರೆ. ಅವ್ರನ್ನ ದುರಂತ ಅವ್ರನ್ನೊಬ್ಬರನ್ನು ರಾಜೀನಾಮೆ ಕೊಡಿಸ್ಕೊಂಡಿದ್ದಾರೆ. ಅದೇ ರೀತಿ ಅಬ್ದುಲ್ ಜಬ್ಬಾರ್ ಅವರು ಸೀನಿಯರ್ 50-60 ವರ್ಷದಿಂದ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗ್ಯಾರೆ. ಅವ್ರಿಗೂ ಕೂಡ ಇಲ್ಲ ಸಲ್ಲದ ಆರೋಪ ಮಾಡಿ ಪಾಪ ಅವ್ರನ್ನೂ ಕೂಡ ಹೊರಗೆ ಹಾಕಿ ಅವ್ರನ್ನ ರಾಜೀನಾಮೆ ತೊಗೊಂಡ್ರೆ ಇದು ತಪ್ಪು. ಈ ರೀತಿ ತಗೋಬಾರ್ದು. ರಾಜ್ಯದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ ಹತ್ತತ್ರ ನಿರ್ಣಾಯಕ ಇರುವಂಥ ಜನಸಂಖ್ಯೆ ನಾವು ಮುಸಲ್ಮಾನ್ ಸಮುದಾಯ ಇದೀವಿ. ಹತ್ತತ್ರ ಆ್ಯಸ್ ಆ್ಯಂಡ್ ಟುಡೇ ಪ್ರಸ್ತುತ ನಾವು ಕರ್ನಾಟಕ ರಾಜ್ಯದಲ್ಲಿ 67ರಿಂದ 70 ಲಕ್ಷ ಇದೀವಿ. ಸುಮಾರು ಹತ್ತತ್ರ 35-40 ಕ್ಷೇತ್ರದಲ್ಲಿ ಮುಸಲ್ಮಾನರ ನಿರ್ಣಾಯಕ ಹೋಗುವಂಥ ಕ್ಷೇತ್ರಗಳಿದೆ. ಉದಾಹರಣೆಗೆ ಗಂಗಾವತಿ ಇದೆ, ಬೆಂಗಳೂರಿನಲ್ಲಿ ಶಿವಾಜಿನಗರ ಇದೆ, ಪುಲ್ಕೇಶ್ ನಗರ್ ಇದೆ, ಸರ್ವಜ್ಞ ನಗರ ಇದೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಜಮಖಂಡ್ ಇದೆ. ಆ ರೀತಿ ನಿಮ್ಗೆ ಹುನಗುಂದ್ ಇಲ್ಕಲ್ ಇದೆ, ಮುಧೋಳದಲ್ಲಿ ಇದೆ, ಬನ್ನಟ್ಟಿ ರಬಕೈ ತೇರದಾಳದಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿದ್ದಾರೆ. ವಿಜಯಪುರದಲ್ಲಿದೆ, ಬೀದರ್ ಉತ್ತರ, ಬೀದರ್ ದಕ್ಷಿಣ, ಕಲಬುರಗಿ ಉತ್ತರ, ಕಲಬುರಗಿ ದಕ್ಷಿಣ, ಹೀಗೆ ಗಂಗಾವತಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಮುಸಲ್ಮಾನರು ನಿರ್ಣಾಯಕರಿದ್ದಾರೆ. ಇದು ಅತ್ಯಂತ ದುರಂತ. ಮುಸಲ್ಮಾನರಂದ್ರೆ ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು ಆಗಬಾರ್ದು ಅಂತೇಳಿ ನನ್ನ ವಿನಂತಿ. ನಮ್ಮ ಸಮಾಜ ಕೇಳ್ತೀನಿ, ಇಷ್ಟೊಂದು ನೀವೆಲ್ಲ ಜಾಗೃತರಾಗಿ, ಸಂಘಟಿತರಾಗಿ, ಶಿಕ್ಷಣವಂತರಾಗಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನೀವು ಮುಖ್ಯವಾಹಿನಿಗೆ ಬರ್ರಿ. ದೇಶ ಮೊದಲು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡಿ. ನೀವು ಯಾವುದೇ ಪಕ್ಷದಲ್ಲಿ ಮಾಡಿ, ಎನಿ1 ಕಾಂಗ್ರೆಸ್ ಪಾರ್ಟಿ, JDS, BJP, ಎನಿ1 ಪಾರ್ಟಿ. ನಾನು ನಮ್ಮ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರಿಗೆ ಮತ್ತು ನಮ್ಮ ಸಮುದಾಯದವರಿಗೆ ಹೇಳಕ್ಕೆ ಬಯಸುತ್ತೇನೆ. ಈಗ ಎಲ್ಲೋ ಒಂದು ಕಡೆ ನಾಯಕರು ಹೇಳ್ತಿದ್ರು ಈ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರೇ ಅನಿವಾರ್ಯ ಅಲ್ಲ ಅನ್ನುವಂಥದ್ದು. ಈಗ ಒಂದು ಕಡೆ ನೋಡ್ತಿದ್ರೆ ಅಲ್ಪಸಂಖ್ಯಾತರು ಓಲೈಕೆ ಮಾಡ್ತಿದೆ ಕಾಂಗ್ರೆಸ್ ಅನ್ನುವಂತಹ ಮಾತುಗಳಿದೆ. ಈ ನಡೆ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ನ ಮುಸ್ಲಿಮರನ್ನ ಗಣನೆಗೆ ತೆಗೆದುಕೊಂಡಿಲ್ಲ, ಆದರೆ ಮುಸ್ಲಿಮರೇ ಹೋಗಿ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹೌದು, ನೀವು ಹೇಳೋದು ಸರಿ ಇದೆ. ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ನಿಮಗೆ MP ಮತ್ತು MLA ಹತ್ತತ್ರ ಸರಿಸುಮಾರು ಒಂದು 27-30 ಜನ ನಮ್ಮ ಅಲ್ಪಸಂಖ್ಯಾತರು ಸ್ಥಳೀಯವಾರು ಜನ ನಮ್ಮ ಪ್ರತಿನಿಧಿಗಳಾಗಿ ಇರ್ತಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ BJPಯಲ್ಲಿ
ಇರದೇ ಇರ್ಬೋದು, ಒಬ್ರು ಇರ್ಬೋದು. ಮತ್ತು ಕಾಂಗ್ರೆಸ್ ಅಲ್ಲಿ ಸುಮಾರು 9 ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ರೈಮಾನ್ ಖಾನ್ ಅವರು ಇದ್ದಾರೆ, ಬೀದರ್ದ ಉತ್ತರದ ಮತ್ತು ಪೌರಾಡಳಿತ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಇದ್ದಾರೆ. ಸ್ಪೀಕರ್ ಆದಂಥ ಉಳ್ಳಾಳದ ನಮ್ಮ ಯುಟಿ ಖಾದರ್ ಇದ್ದಾರೆ. ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಇದ್ದಾರೆ. ಶಾಂತಿನಗರದ ಎನ್ ಎ ಹ್ಯಾರಿಸ್ ಇದ್ದಾರೆ. ಹಿಂಗೆಲ್ಲ 9 ಜನ ಇದ್ದಾರೆ. ನಾನೇನು ಹೇಳೋದಂತಂದ್ರೆ ಬರೀ ಮುಸಲ್ಮಾನರಂದ್ರೆ ಕಾಂಗ್ರೆಸ್ಸಿಗೆ ಸೀಮಿತ ಆಗಬೇಡ್ರಿ. ನೀವು ಮುಸಲ್ಮಾನವನ್ನು ಎಲ್ಲವನ್ನು ಸ್ವಲ್ಪ ಶಿಕ್ಷಣ, ಸಂಘಟನೆ, ಉದ್ಯೋಗ, ರಾಜಕೀಯ ಏನಿದೆ ಸ್ವಲ್ಪ ಕಣ್ಣು ಬಿಟ್ಟು ನೀವು ಹೊರಗೆ ಬರ್ರಿ. ಬರೀ ಕಾಂಗ್ರೆಸ್ಗೆ ನೀವು ಮೀಸಲಾಗಿಲ್ಲ. ಕಾಂಗ್ರೆಸ್ ಪಾರ್ಟಿ ನಮ್ಮನೇನು ದತ್ತಕ್ಕೆ ತೊಗೊಂಡಿಲ್ಲ, ಅಂದರೆ ನಮ್ಮನೇನು ಅವ್ರೇನು ಜೀತಕ್ಕೆ ತೊಗೊಂಡಿಲ್ಲ, ನಮ್ಮನೇನು ಗುತ್ತಿಗೆ ತೊಗೊಂಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರು ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು. ಅದಕ್ಕೆ ನೀವು ಇವತ್ತು ಸಮಾಜ ವಿಶಾಲ ಇದೆ, ಜಗತ್ ವಿಶಾಲ ಇದೆ. ನೀವು ಹೊರಗಡೆ ಬಂದು ನೋಡಿ, ಬಿಜೆಪಿ ಏನು ಮಾಡ್ತಾ ಇದೆ, ಕಾಂಗ್ರೆಸ್ ಏನು ಮಾಡ್ತಾ ಇದೆ, JDS ಏನು ಮಾಡ್ತಾ ಇದೆ, ಆಮ್ ಆದ್ಮಿ ಪಾರ್ಟಿ ಏನು ಮಾಡ್ತಾ ಇದೆ. ಈ ರೀತಿ ಹಲವು ಪಾರ್ಟಿಗಳು ಸಮಾಜದಲ್ಲಿದೆ. ನೀವು ಒಂದ್ಸತಿ ವಿಶೇಷವಾಗಿ ನಮ್ಮ ಮುಸಲ್ಮಾನರು ಎಲ್ಲ ಸಮಾಜಕ್ಕೆ ವಿನಂತಿ ಮಾಡ್ತೀನಿ, ನೀವು ಇವತ್ತಿನ ಆಧುನಿಕ ಭರಾಟೆಯಲ್ಲಿ ಬಹಳ ದೊಡ್ಡ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ ಮುಸಲ್ಮಾನ್ ಪರವಾಗಿ. ನೀವು ಇದನ್ನು ಯೋಚನೆ ಮಾಡಬೇಕು. ಓಕೆ ಸರ್, ಈಗ ಇನ್ನೊಂದು ಏನಂತಂತಂದ್ರೆ ಈ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಕಟುಬದ್ಧವಾಗಿ ನಿಂತಿರೋದು. ಅಂದರೆ ಈಗ ಅಪ್ಪ ಹಾಕಿದ ಆಲದ ಮರ ಅನ್ನುವಂತಹ ರೀತಿಯಲ್ಲಿ ಕೇವಲ ಓಟ್ಗಳಂಥ ವಿಷಯ ಬಂದರೆ ಕಾಂಗ್ರೆಸ್ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ BJPಗೆ ಹೋಗ್ತಾ ಇಲ್ಲ? ಯಾಕೆ BJPಯಲ್ಲಿ BJP ಒಂದು ಸಮುದಾಯವನ್ನು ಅಥವಾ ಒಂದು ಧರ್ಮವನ್ನು ಬಿಂಬಿಸುವಂತಹ ಅಥವಾ ಅದನ್ನು ಅಂದರೆ ಸೃಷ್ಟಿ ಮಾಡುವಂತಹ ಒಂದು ಇದಲ್ಲ, ಒಂದು ಸಂಸ್ಥೆ ಅಲ್ಲ ಅಥವಾ ಒಂದು ಪಕ್ಷ ಅಲ್ಲ. ಇದು ಎಲ್ಲರಿಗೂ ಮೀಸಲಾಗಿರುವಂತಹ ಪಕ್ಷ. ಯಾಕೆ ಮುಸ್ಲಿಮರು ಆ ಕಡೆ ಹೋಗ್ತಾ ಇಲ್ಲ? ಅದೇ ರೀತಿ ನಿಟ್ಟಿನಲ್ಲಿ ನೀವು ಸಹ ಈ BJPಯಲ್ಲಿ ಸದ್ಯಕ್ಕೆ ಇದ್ದೀರಿ, ಏನು ಹೇಳ್ತೀರಿ ಅಂತ ನಿಮ್ಮ ಸಮುದಾಯಕ್ಕೆ ಅನ್ನುವಂಥದ್ದು? ಸರಿ ನೋಡಿ, ಈಗ ಭಾರತೀಯ ಜನತಾ ಪಾರ್ಟಿ ನಾನು ನಿಮ್ಗೆ ಮುಂಚೆ ಹೇಳಿದಂಗೆ ಇದು ಕೋಮುವಾದಿ ಪಾರ್ಟಿ ಅಲ್ಲ, ಒಳ್ಳೆಯ ರಾಷ್ಟ್ರಭಕ್ತ ಮತ್ತು ರಾಷ್ಟ್ರೀಯತೆ ನಿರ್ಮಾಣ ಮಾಡುವಂಥ ಪಾರ್ಟಿ ಮತ್ತು ಮುಸಲ್ಮಾನ ವಿರೋಧಿ ಅಲ್ಲ. ಸುಮ್ಮನೆ ಇವರು ತಮ್ಮ ಬೇಳೆ ಬೇಸಕ್ಕಾಗಿ, ಸ್ವಾರ್ಥಕ್ಕಾಗಿ ಮುಸಲ್ಮಾನರನ್ನ ಬಲಿ ಕೊಡುವಂಥ ವ್ಯವಸ್ಥೆ ಇಡೀ ದೇಶದಲ್ಲಿ ಕಳೆದ 80 ವರ್ಷದಲ್ಲಿ ನಡೀತಾ ಇದೆ. ಇದು ನಮ್ಮ ಸಮಾಜ ಜಾಗೃತವಂತ ವಿದ್ಯಾವಂತರು, ಹೆಣ್ಮಕ್ಳು, ನಮ್ಮ ಸಮಾಜದ ಧಾರ್ಮಿಕ ಮುಲ್ಲಾ ಮೌಲಿಗಳು, ಮುಫ್ತಿಗಳು ತಿಳ್ಕೊಳ್ಬೇಕು. ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಅನಿವಾರ್ಯ ಅಲ್ಲ, ಬಟ್ ಮುಸಲ್ಮಾನರಿಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿಗೆ ಓಡಾಡ್ತಾ ಇದ್ದಾರೆ. ನಾನು ಮುಕ್ತವಾಗಿ ಹೇಳ್ತೀನಿ, ಎಲ್ಲ ಕ್ಷೇತ್ರದಲ್ಲಿ ಮುಸಲ್ಮಾನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದೆ ಬರ್ಬೇಕಂತ ಹೇಳ್ತೀನಿ. ಬಟ್ ನಾನು ಕೂಡ ಮುಸಲ್ಮಾನರ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಅಲ್ಪಸಂಖ್ಯಾತರ ಮೋರ್ಚಾ ಕಾರ್ಯದರ್ಶಿಯಾಗಿ ನಾನು ಮುಕ್ತವಾಗಿ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ, ನಮ್ಮ ಮುಸಲ್ಮಾನ್ ಎಲ್ಲ ನಾಗರಿಕರಿಗೆ ಒಂದ್ಸತಿ ನೀವು BJPಗೆ ಬನ್ನಿ, ಓಪನ್ ಆಗಿ ನಾನು ನಿಮಗೆ ಸ್ವಾಗತವನ್ನು ಮಾಡ್ತೀನಿ. BJP ಏನು ಮಾಡುತ್ತೆ? BJP ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದು 80 ವರ್ಷದಲ್ಲಿ ಹತ್ತತ್ರ ನಿಮಗೆ ಮೋದಿ ಅವರು ಬಂದು 13 ವರ್ಷ ಆಗಕ್ಕೆ ಬಂತು. ಇಲ್ಲಿವರೆಗೆ ನಿಮ್ಗೆ ಯಾರು ಮುಸಲ್ಮಾನರನ್ನ ಹೊಡೆದಿಲ್ಲ. ಯಾರು ಬಿಟ್ಟು ದೇಶ ಬಿಟ್ಟು ಯಾವುದೋ ಕೋಮುವಾದಿ, ಹಿಂದುತ್ವವಾದಿ ಹಾಗೆ ಇಲ್ಲ ಸಲ್ಲದ ಬೇರೆ ಬೇರೆ ಅಪಪ್ರಚಾರಗಳು ಮಾಡಿ ನಮ್ಮನ್ನು ಭಯಭೀತವನ್ನು ಮಾಡಿದಂಥ ಕಾಂಗ್ರೆಸ್ ಅಂದ್ರೆ ಏನು ಇಲ್ಲ, ಅವ್ರು ಬಂದ್ರೆ ನಿಮ್ಮನ್ನು ಹೊಡಿತಾರೆ, ಬಡಿತಾರೆ. ಇಲ್ಲಿವರೆಗೆ ಮೋದಿ ಅವರು 3ನೇ ಬಾರಿ ಮುಖ್ಯಮಂತ್ರಿ ಆಗ್ಯಾರೆ. ಅತಿ ಹೆಚ್ಚು ಆಯುಷ್ಮಾನ್ ಭಾರತ ತಗೋರಿ, ಉಜ್ವಲ್ ಇರ್ಬೋದು, ಜಲಜೀವನ್ ಮಿಷನ್ ತಗೋಬಹುದು, ಎಲ್ಲ ಯೋಜನೆಗಳನ್ನು ಕೂಡ ಅತಿ ಹೆಚ್ಚು ತಗೊಳ್ಕೊಳ್ಳೋರು ನಮ್ಮ ಸಮಾಜದವರು ಇದ್ದಾರೆ. ಇದು ಕೂಡ ನೀವು ಪ್ರಸ್ತುತದಲ್ಲಿ ಸಮಾಜದಲ್ಲಿ, ದೇಶದಲ್ಲಿ ನೋಡ್ತಾ ಇದ್ರಿ. ಅದಕ್ಕಾಗಿ ನೀವು ಸರಿ ತಪ್ಪು ಯಾವ್ದಂತೇಳಿ ನಮ್ಮೆಲ್ಲ ಮುಸಲ್ಮಾನ್ ಬಂಧುಗಳಿಗೆ ನಾವು ವಿನಂತಿ ಮಾಡ್ತೇನೆ. ನೋಡಿ, ನೀವು ಕೂಡ ಜಾಗೃತ ಆಗಿ ಪ್ರಜ್ಞಾವಂತ ಮತದಾರಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ನಿಮಗೆ ಸ್ವಾಗತ ಮಾಡ್ತೀನಿ. ಒಂದಕ್ಕೆ ಮೀಸಲಾಗಬೇಡಿ, ಒಂದಕ್ಕೆ ಸೀಮಿತ ಆಗಬೇಡಿ. ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು ಕಾಂಗ್ರೆಸ್. ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮಗೇನು ಅವ್ರೇನು ಮಾಡಿಲ್ಲ. ನಾವು ಎಲ್ಲಿರ್ಬೇಕು ಅಲ್ಲೇ ಇದೀವಿ. ಉನ್ನತವಾಗಿ ಶಿಕ್ಷಣ ಪಡ್ಕೋಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಪ್ರೊಫೆಸರ್ ಆಗ್ಬೇಕು, IAS KS ಆಗ್ಬೇಕು. ನಮ್ಮ ಸಮಾಜ ಬೇರೆ ಬೇರೆ ಇವತ್ತು ವಾಲ್ತಾ ಇದೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಮತ್ತೊಮ್ಮೆ ನಾನು ವಿನಂತಿ ಮಾಡೋದೇನೆಂದ್ರೆ, ಯಾವುದು ಸರಿ ಯಾವುದು ತಪ್ಪು. ಕಾಂಗ್ರೆಸ್ ಏನ್ ಮಾಡಿದೆ, ನಿನ್ನೆ 2 ದಿವಸ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಏನು ಬೆಂಗಳೂರಿನ ಶಕ್ತಿ ಕೇಂದ್ರದಲ್ಲಿ ಉಲೇಮಾಗಳು ಅಂದ್ರೆ ಧರ್ಮಗುರುಗಳು, ಧರ್ಮವನ್ನು ಪ್ರಸಾರ ಮಾಡೋದು ಉಲೇಮಾ ಅಂತಾರೆ. ಉಲೇಮಾಗಳು ಮತ್ತು ಶಕ್ಷಾವಲಿ ಮತ್ತು ಸಲಾವುದ್ದೀನ್ ಅವರು, ಅಲ್ಲಿರುವಂಥ ಮುಸ್ಲಿಂ ಧರ್ಮ ಮುಖಂಡ ಅಬ್ದುಲ್ ರಜಾಕ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾವು ಬರುವಂಥ ದಿನಮಾನದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ 2028ಕ್ಕೆ ತಕ್ಕ ಶಾಸ್ತ್ರವನ್ನ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾವು ಕೊಡ್ತೀವಿ, ಮುಸಲ್ಮಾನರು ಇದನ್ನು ಎಚ್ಚರಿಕೆ ಅಂತ ಹೇಳಿದ್ದಾರೆ. ಮಾಡಿದ್ದಾರೆ, ಆಲ್ರೆಡಿ ಮಾಡಿ 3-4 ಸಮಾಜದ ಮುಖಂಡರು, ಉಲೇಮಾಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಾರೆ. ತಿಳ್ಕೊಳ್ಬೇಕು, ಬರುವಂಥ ದಿನಮಾನಗಳಲ್ಲಿ ಈ ದೇಶದಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಬಹಳ ದೊಡ್ಡ ಜಾಗೃತಿ ಆಗಿದ್ದಾರೆ. ಅಲ್ಲಿ ಕೂಡ BJPಗೆ ಬೆಂಬಲಿಸ್ತಾ ಇದ್ದಾರೆ. ಅಸ್ಸಾಂದಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಈಗ ಇವತ್ತಿನ ಯೋಗಿ ಆದಿತ್ಯನಾಥ್ UPಯಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ 413 ಸೀಟು BJPಯಿಂದ ಮುಸಲ್ಮಾನರು ಆರಿಸಿ ಬಂದಾರೆ. ಇವರ್ ಕೈಂಡ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ, 413ಕ್ಕಿಂತ ಹೆಚ್ಚು ಮುಸಲ್ಮಾನ್ ಅಭ್ಯರ್ಥಿಗಳು BJP ಚಿಹ್ನೆಯಲ್ಲಿ ಆರಿಸಿ ಬಂದಿದ್ದಾರೆ. ಅಲ್ಲಿ 2ನೇ ಅವಧಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಇರೋದು 24 ಕೋಟಿ ಜನಸಂಖ್ಯೆ ಇದೆ. ಬಹುಪಾಲು ನಮ್ಮ ದೇಶದಲ್ಲಿ 14-15% ಮುಸಲ್ಮಾನ್ ಜನಸಂಖ್ಯೆ ಇದೆ. ಇಡೀ ದೇಶದಲ್ಲಿ ನಿಮಗೆ ಓವರ್ ಆಲ್ ನೋಡಿದ್ರೆ 100ಕ್ಕಿಂತ ಹೆಚ್ಚು
ಹೆಚ್ಚು ಒಂದು 100 ಕೋಟಿ ಹಿಂದೂಗಳಿದ್ದಾರೆ ನಮ್ಮ ದೇಶದಲ್ಲಿ, ಸುಮಾರು 25-30 ಕೋಟಿ ಮುಸಲ್ಮಾನರಿದ್ದಾರೆ, 4-5 ಕೋಟಿ ಕ್ರಿಶ್ಚಿಯನ್ರಿದ್ದಾರೆ. ಅದಕ್ಕಾಗಿ ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದರೆ, ಮುಸ್ಲಿಂ ಸಮುದಾಯಕ್ಕೆ ಕೇವಲ ಕಾಂಗ್ರೆಸ್ ಒಂದೇ ಆಲದ ಮರ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ಮರಗಳನ್ನು ಅವಲಂಬಿಸಬೇಕಾಗತ್ತೆ. ಯಾಕೆಂತಂದರೆ BJP ಸೈದ್ಧಾಂತಿಕವಾಗಿ ಬೇರೆ ಬೇರೆ ವಿಚಾರಗಳನ್ನ ಮಾಡುತ್ತೆ ಅನ್ನುವಂತಹ ತಪ್ಪು ಕಲ್ಪನೆಗಳನ್ನು ಮುಸ್ಲಿಂ ಸಮುದಾಯ ಬಿಡಬೇಕು. ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ಜೊತೆಗೆ, ಅಥವಾ ಈ ಸ್ಥಳೀಯ ಪಕ್ಷ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಎಲ್ಲ ಪಕ್ಷಗಳ ಜೊತೆ ಒಂದಿಷ್ಟು ಸಂಪರ್ಕವನ್ನು ಅಂದರೆ ನಿಕಟ ಸಂಪರ್ಕವನ್ನು ಮುಸ್ಲಿಂ ಸಮುದಾಯ ಹೊಂದಬೇಕು. ಆ ನಿಟ್ಟಿನಲ್ಲಿ ತಮ್ಮ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಬೆಳವಣಿಗೆಗೆ ಕಾರಣೀಭೂತ ಆಗಬೇಕು ಅನ್ನುವಂತಹ ಮಾತುಗಳನ್ನು ನಬಿ ನದಾಫ್ ಅವರು ಮಾತುಗಳನ್ನು ಹೇಳ್ತಿರುವಂಥದ್ದು. ಮುಂದಿನ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.